ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ವರ್ಷದಿಂದ ಸಮ್ ಇಮೋಷನ್ಸ್ನ ಅವ್ರು ರಿಲೀಸ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಯಾವಾಗಾದ್ರೂ ಮದುವೆ ಆಗಿರ್ತಾರೆ, ಅವ್ರ ಇಮೋಷನ್ಸ್ ತುಂಬಾ ಚೆನ್ನಾಗಿರ್ತವೆ ಹೊಸದ್ರಲ್ಲಿ ಮದುವೆ ಆಗಿರ್ತಾರೆ. ಅದೇ ಹೋಗ್ತಾ 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 ಇದ್ದಾಗ ಆ ಒಂದು ಲವ್ ಇರಲ್ಲ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಏನೂ ಇರಲ್ಲ. ಆಗ ನಮ್ಗೆ ಏನಾಗುತ್ತೆ, ಶಿ ವಿಲ್ ಫೀಲ್ ಕಂಪ್ಲೀಟ್ಲಿ ಒಂಥರ ಎಮೋಷನಲಿ ಡ್ರೈನ್ ಆಗ್ತಾರೆ. ಹೇಗೆ ಒಂದು ಬಾಟಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಪಾಸಿಟಿವ್, ಅದು ಇಟ್ ಕ್ಯಾನ್ ಸ್ಪ್ರೆಡ್ ಪಾಸಿಟಿವ್. ಅದೇ ಒಂದು ಮನುಷ್ಯ ಎಷ್ಟು ಕಲ್ಮಶದಿಂದ ಇದ್ದಾಗ ನೀವು ಅದಕ್ಕೆ ಎಷ್ಟು ಪಾಸಿಟಿವ್ ತುಂಬಿದ್ರು ಅದು ಅದಾಗದೇ ಆಗಲ್ಲ ಕಂಪ್ಲೀಟ್ ಪಾಸಿಟಿವ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಫಾರ್ ಹಿಮ್ ಟು ಬಿಕಮ್. ಸೊ ಸಮ್ಟೈಮ್ಸ್ ನಾವು ಹೇಗೆ ಆ ಒಂದು ಮಾನಸಿಕವಾಗಿ ತುಂಬ ಒತ್ತಡದಿಂದ ನಾವು ನರಳ್ತಿರ್ತಿರಲ್ಲ, ಸೊ ದೆನ್ ಅವರ್ ಆರಾ ವಿಲ್ ಬಿ ಡಿಪ್ಲೀಟಿಂಗ್. ಸೊ ಚಕ್ರಗಳು ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರಿಗೆ. ಅಂದರೆ ಕಂಪ್ಲೀಟ್ಲಿ ಎನರ್ಜೈಸ್, ಕೆಲವೊಬ್ಬರಿಗೆ ಮೇನ್ ಬೇಸ್ ಚಕ್ರನೇ ಬ್ಯಾಲೆನ್ಸ್ ಆಗಿರೋಲ್ಲ, ಸೊ ಫೈನಾನ್ಷಿಯಲಿ ಟ್ರಬಲ್ ಆಗಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ವೆಂಕಟ್. ನಾನು ಹಿಪ್ನೋಥೆರಪಿಸ್ಟ್ ಆ್ಯಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ಫ್ರಮ್ ಪಾಸ್ಟ್ 10 years ಇಂದ ಎಕ್ಸ್ಪೀರಿಯನ್ಸ್ಡ್ ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ ಆ್ಯಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ನಮ್ಮ ಜೊತೆ ದೀಪಾ ರಾಜೇಂದ್ರ ಅವರು ಇದ್ದಾರೆ. ಸೊ ಅವರು ಆರಾ ಸ್ಕ್ಯಾನಿಂಗಲ್ಲಿ ಎಕ್ಸ್ಪರ್ಟೈಸ್ಡ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಒಂದು ಇಂಟ್ರಡಕ್ಷನ್ ತಗೊಳ್ಳೋಣ. ನಮಸ್ತೆ ಎವ್ರಿವನ್. ಸೊ ನನಗೆ ಆರಾ ಸ್ಕ್ಯಾನಿಂಗ್ ಅಲ್ಲಿ ತುಂಬ ಸ್ಪೆಷಾಲಿಟಿ ಇಂದ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಿರೋದು. ಸೊ ಇದರಲ್ಲಿ 10 ವರ್ಷಗಳ ಅನುಭವ ನನಗಿದೆ. ಸೊ ಈಗ ಸುಮಾರು ವಿಚಾರಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ವಿ. ನಮ್ಮಲ್ಲಿ ಕೆಲವರಿಗೆ ತುಂಬಾ ನೆಗೆಟಿವ್ ಎನರ್ಜಿ ಅಂಡ್ ಪಾಸಿಟಿವ್ ಎನರ್ಜಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ದಿರೋದ್ರಿಂದ ಸೊ ನಮ್ಮಲ್ಲಿ ಆರಾ ಡಿಫೆಕ್ಟ್ಸ್ ಅನ್ನೋದು ತುಂಬಾ ಹೆಚ್ಚಾಗ್ತಿದೆ. ಸೊ ಸಮ್ಟೈಮ್ಸ್ ನಾವು ಹೇಗೆ ಆ ಒಂದು ಮಾನಸಿಕವಾಗಿ ತುಂಬಾ ಒತ್ತಡದಿಂದ ನಾವು ನರಳ್ತಿರ್ತಿರಲ್ಲ, ಸೊ ದೆನ್ ಅವರ್ ಆರಾ ವಿಲ್ ಬಿ ಡಿಪ್ಲೀಟಿಂಗ್. ಸೊ ಇದ್ರ ಬಗ್ಗೆ ಎಲ್ಲವನ್ನು ನಾವು ತಿಳ್ಕೊಳ್ತಾ ಹೋಗೋಣ ಒಂದೊಂದೇ. ಅಂಡ್ ಎಸ್, ವೆನ್ ವಿ ಆರ್ ಆಕ್ಚುಲಿ ವೈಬ್ರೇಟಿಂಗ್ ವಿತ್ ಅನ್ ಹೈ ಫ್ರೀಕ್ವೆನ್ಸಿ ಎನರ್ಜಿ, ಸೊ ಅದ್ರ ಬಗ್ಗೆ ಹೇಗಿರುತ್ತೆ ಮತ್ತೆ ನಾವು ಹೇಗೆ ತಿಳ್ಕೋಬಹುದು ಎಲ್ಲವನ್ನ ನಾವು ತಿಳಿಯೋಣ. ನಿಮ್ಮ ಆರಾ ಸ್ಕ್ಯಾನಿಂಗ್ ಬಗ್ಗೆ ಹೇಳ್ಬೋದಾ? ಆರಾ ಸ್ಕ್ಯಾನಿಂಗ್ ಯಾವ ತರ ಮಾಡ್ತೀರಾ, ಯಾವ ತರ ಡಿವೈಸ್ ಇದೆ ನಿಮ್ಮ ಹತ್ರ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಬೇರೆಯವರು ಬೇರೆ ತರ ಎಲ್ಲ ಸ್ಕ್ಯಾನ್ ಮಾಡಬಹುದು, ಬಟ್ ನಮ್ಮಲ್ಲಿ ಇರೋದು ಬಯೋವೆಲ್ ಟೆಕ್ನಾಲಜಿ ಅಂತ ಹೇಳಿ. ಸೊ ಈ ಬಯೋವೆಲ್ ಟೆಕ್ನಾಲಜಿಯಿಂದ ನಾವು ಆರಾ ಸ್ಕ್ಯಾನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ನಮ್ಗೆ ಇವಾಗ ಒಂದು ಥ್ರೂ ಫಿಂಗರ್ ಪ್ರಿಂಟ್ಸ್, ಫಸ್ಟ್ ನಾವು ಅದನ್ನ ಥ್ರೂ ಫಿಂಗರ್ ಪ್ರಿಂಟ್ಸ್ ನಾವು ಅದು ಕೊಟ್ಟಾಗ ಇಂಪ್ರಿಂಟ್, ಸೊ ಅದ್ರ ಮುಖಾಂತರ ಎಲ್ಲಾ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಾವೇನ್ ನೋಡ್ತೀರಿ, ದಟ್ ಇಸ್ ದ ವೈಬ್ರೇಷನ್ ಆಫ್ ಅನ್ ಆರಾ. ಸೊ ಇದರಲ್ಲಿ ನಮಗೆ ಮೇನ್ ನಮ್ಗೆ ಯಾವ್ದ ಒಂದು ನಮ್ಮ ಎನರ್ಜಿ ಲೆವೆಲ್ಸ್ ಹೇಗಿರುತ್ತೆ ಅಂಡ್ ವಾಟ್ ಇಸ್ ಎನರ್ಜಿ ಇಟ್ ಇಸ್ ಕ್ಯಾರಿಂಗ್, ಹೌ ಪಾಸಿಟಿವ್ ಇಟ್ ಈಸ್, ಅದನ್ನೆಲ್ಲ ಒಂದು ಗೊತ್ತಾಗತ್ತೆ. ಸೊ ನಾವ್ ಇದನ್ನ ಹ್ಯಾಡ್ ಮಾಡ್ಬೇಕಾಗಿದೆ ಅಂತ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಎನರ್ಜಿ ಫೀಲ್ಡ್ ಎಷ್ಟು ನಾವು ಇದಿರುತ್ತೆ, ಮತ್ತೆ ನಮ್ಮಲ್ಲಿ ಏನ್ ಆರಾ ಡಿಫೆಕ್ಟ್ಸ್ ಇದೆ. ಸಮ್ಟೈಮ್ಸ್ ಇಟ್ ಇಸ್ ಲೂಪ್ ಹೋಲ್ಸ್ ಆಗಿರುತ್ತೆ, ಸೊ ವೆರಿ ಇಟ್ ಇಸ್ ಶ್ರಿಂಕ್ಡ್ ಆಗಿರುತ್ತೆ. ಸೊ ಇದು ಹೇಗಾಗತ್ತೆ ಅಂದ್ರೆ, ನಮ್ಮ ಆರಾ ತುಂಬಾ ಪಾಸಿಟಿವ್ ಇದ್ದಾಗ, ಅಂದ್ರೆ ಒಬ್ಬ ಎನರ್ಜೈಸ್ಡ್ ವ್ಯಕ್ತಿ ತುಂಬಾ ಜಪಗಳ ಮಾಡ್ಕೊಂತ ಇದ್ದಾಗ ಅವರಲ್ಲಿ ಯಾವಾಗ ಅವ್ರಿಗೂ ಒಂದು ಜಪ ಮಾಡಿ 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 ಇರ್ತಾರೆ, ಅವ್ರ ಆರಾಸ್ ತುಂಬಾ ಒಂದು ಪ್ರಭಾವಳಿ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ಸ್ ಇಂದ ಅವರಿಗೆ ಬೇಕಾಗಿದ್ದು ಸಿಗ್ತಿರುತ್ತೆ, ಮತ್ತೆ ಅವ್ರ ಜೀವನದಲ್ಲಿ ಯಾವುದೋ ಒಂದು ಸ್ಟ್ರಗಲ್ ಅನ್ನ ಫೇಸ್ ಮಾಡ್ತಿರೋದಿಲ್ಲ ಅಲ್ವಾ. ಅಂಡ್ ಅದೇ ಆರಾ ಒಂದು ಕಂಪ್ಲೀಟ್ ಆಗಿ ವೀಕ್ ಆಗಿದ್ದಾಗ ನಾವು ನೋಡ್ಬೋದು, ಆ ವ್ಯಕ್ತಿ ಕಂಪ್ಲೀಟ್ ಒಂದು ಜಾಗದಲ್ಲಿ ನಿಲ್ಲಕ್ಕಾಗಲ್ಲ, ಮತ್ತೆ ಅವರು ಎಷ್ಟೋ ಒಂದು ಡಿಸ್ಟ್ರಾಕ್ಷನ್ಸ್ ಮೈಂಡ್ ಕಾಡ್ತಿರುತ್ತೆ. ಆಮೇಲೆ ಅವ್ರು ಹೇಗೆ ಒಂದು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರು ಅವರಲ್ಲಿ 2 ನಿಮಿಷ ಕೂತ್ಕೊಳ್ಳೋದಕ್ಕಾಗಲ್ಲ. ಪ್ರತಿಯೊಂದ್ರಲ್ಲೂ ಒಂದು ತಪ್ಪನ್ನು ಹುಡುಕ್ತಿರ್ತಾರೆ, ಮತ್ತೆ ಅವರೇ ನೆಗೆಟಿವ್ ಆಗೋದಲ್ದೆ ಒಂದು ಜನರನ್ನು ನೆಗೆಟಿವ್ ಮಾಡ್ತಾ ಹೋಗ್ತಾರೆ. ಹೇಗೆ ಒಂದು ಬಾಟಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಪಾಸಿಟಿವ್, ಅದು ಇಟ್ ಕ್ಯಾನ್ ಸ್ಪ್ರೆಡ್ ಪಾಸಿಟಿವ್. ಅದೇ ಒಂದು ಮನುಷ್ಯ ಎಷ್ಟು ಕಲ್ಮಶದಿಂದ ಇದ್ದಾಗ ನೀವು ಅದಕ್ಕೆ ಎಷ್ಟು ಪಾಸಿಟಿವ್ ತುಂಬಿದ್ರು ಅದು ಅದಾಗದೇ ಆಗಲ್ಲ ಕಂಪ್ಲೀಟ್ ಪಾಸಿಟಿವ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಫಾರ್ ಹಿಮ್ ಟು ಬಿಕಮ್ ಕಂಪ್ಲೀಟ್ಲಿ ಪಾಸಿಟಿವ್. ಸೊ ಆ ರೀತಿ ಇರೋದ್ರಿಂದ ನಾವು ಕಂಪ್ಲೀಟ್ ಆರಾವನ್ನ ನಾವು ಏಕೆ ಸ್ಕ್ಯಾನ್ ಮಾಡಬೇಕು, ಮತ್ತೆ ಆರಾ ಏನ್ ತಿಳ್ಕೊಬೇಕು ಅಂತಂದಾಗ, ಇದು ಸಿಂಪಲ್ ವೆರಿ ಥಿಂಗ್, ಹೌ ಮಚ್ ಯು ಕ್ಯಾರಿ ಯುವರ್ ಎನರ್ಜಿ, ಸೊ ದಟ್ ಇಫ್ ದೇರ್ ಆರ್ ಎನಿ ಲೂಪ್ ಹೋಲ್ಸ್ ನಮ್ಮ ಬಾಡಿಯಲ್ಲಿ, ಅದನ್ನ ನಾವು ಐಡೆಂಟಿಫೈ ಮಾಡ್ಕೊಂತ ನಾವು ಎಲ್ಲಿ ವರ್ಕ್ಔಟ್ ಮಾಡಬೇಕು, ಮತ್ತೆ ಯಾವ ಏರಿಯಾನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆರಾ ಸ್ಕ್ಯಾನಿಂಗ್ ಏನಕ್ಕೆ ಮಾಡಿಸ್ಕೋಬೇಕು? ಈಗ ಆರಾ ಸ್ಕ್ಯಾನಿಂಗ್ ಏನಕ್ಕೆ ಮಾಡಿಸ್ಕೋಬೇಕು ಅನ್ನೋದೇ ಕೆಲವರಿಗೆ ಗೊತ್ತಿರಲ್ಲ. ಯಾಕಂದ್ರೆ
ಎಲ್ಲಾ ಒಂಥರ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಾ ಒಂದು ಮೆಡಿಟೇಷನ್ಸ್ ಅನ್ನೋದು ಮಾಡ್ತಿರ್ತಾರೆ, ಯೋಗ ಅನ್ನೋದು ತುಂಬಾ ಒಂದು ಮಾಡ್ತಿರ್ತಾರೆ. ಆದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ನಾವು ಆರಾ ಸ್ಕ್ಯಾನ್ ಅಂತ ಹೇಳ್ತೀವಿ, ನಮ್ಮ ಪ್ರಭಾವಳಿನೇ ನಾವು ನೋಡ್ಕೊಳ್ತಾ ನಾವ್ ಯಾವ ಏರಿಯಾ ಮೇಲೆ ವರ್ಕ್ ಮಾಡ್ಬೇಕು, ಎಮೋಷನಲಿ ಮತ್ತೆ ಫಿಸಿಕಲಿ ಫಿಟ್ ಆಗಿರ್ತೀರಾ. ಆಮೇಲೆ ಹೇಗೆ ಅಂತಂದ್ರೆ ನಮ್ಮ ಆರಾ ಇಟ್ಸ್ ನಥಿಂಗ್ ಬಟ್ ಕಂಪ್ಲೀಟ್ ಯುವರ್ ಎಮೋಷನ್ಸ್ ಮತ್ತೆ ಥಾಟ್ಸ್, ಇದರಿಂದ ನಾವು ಒಂದು ಫೀಲಿಂಗ್ಸ್ ಅನ್ನ ವೈಬ್ರೇಟ್ ಮಾಡ್ತೀವಿ, ಅದನ್ನೇ ನಮ್ಮ ಆರಾ ಅಂತ ಹೇಳ್ಕೊತೀವಿ ಅಲ್ವಾ. ಸೊ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ವರ್ಷದಿಂದ ಸಮ್ ಇಮೋಷನ್ಸ್ ನ ಅವ್ರು ರಿಲೀಸ್ ಮಾಡಕ್ ಆಗಿರಲಿಲ್ಲ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಯಾವಾಗಾದ್ರೂ ಮದ್ವೆ ಆಗಿರ್ತಾರೆ, ಅವ್ರ ಇಮೋಷನ್ಸ್ ತುಂಬಾ ಚೆನ್ನಾಗಿರ್ತವೆ ಹೊಸದ್ರಲ್ಲಿ ಮದ್ವೆ ಆಗಿರ್ಬೇಕಾದ್ರೆ. ಅದೇ ಹೋಗ್ತಾ 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 ಇದ್ದಾಗ ಆ ಒಂದು ಲವ್ ಇರಲ್ಲ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಏನೂ ಇರಲ್ಲ. ಆಗ ನಮ್ಗೆ ಏನಾಗತ್ತೆ, ಶಿ ವಿಲ್ ಫೀಲ್ ಕಂಪ್ಲೀಟ್ಲಿ ಒಂಥರ ಎಮೋಷನಲಿ ಡ್ರೈನ್ಡ್. ಆ ಸಪ್ರೆಸ್ಡ್ ಇಮೋಷನ್ಸ್ ಅವರಲ್ಲಿ ಒಂಥರ ಆರ್ಗನ್ಸ್ ಅಲ್ಲಿ ದಟ್ ಸ್ಟಾರ್ಟೆಡ್ ಶೋಯಿಂಗ್ ಸಮಥಿಂಗ್ ಓಕೆ ವಿಚ್ ಯು ಕೆನಾಟ್ ಇವನ್ ಅನಲೈಸ್ ಸಮ್ ಸಿಂಪ್ಟಮ್ಸ್. ಸೊ ಈ ತರದ ಅದು ಕಂಪ್ಲೀಟ್ ಪೆನಿಟ್ರೇಟ್ ಆದಾಗ ಅವ್ರಿಗೆ ಬಾಡಿಲಿ ಡಿಸೀಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಗೆ ಏನ್ ಆಗತ್ತೆ ಅನ್ನೋದನ್ನ ನಾವು ನೋಡ್ಕೋಬಹುದು ಆರಾ ಸ್ಕ್ಯಾನಿಂಗ್ ಅಲ್ಲಿ. ಮತ್ತೆ ಚಕ್ರ ಮೇನ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ, ಯಾಕಂದ್ರೆ ನಾವು ಎಲ್ಲಾ ಚಕ್ರಗಳು ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರಿಗೆ. ಅಂದ್ರೆ ಕಂಪ್ಲೀಟ್ಲಿ ಎನರ್ಜೈಸ್, ಕೆಲವೊಬ್ಬರಿಗೆ ಮೇನ್ ಬೇಸ್ ಚಕ್ರನೇ ಬ್ಯಾಲೆನ್ಸ್ ಆಗಿರೋಲ್ಲ, ಸೊ ಫೈನಾನ್ಷಿಯಲಿ ಟ್ರಬಲ್ ಆಗಿರ್ತಾರೆ. ಆಮೇಲೆ ಕೆಲವೊಂದು ಟೈಮಲ್ಲಿ ಎಲ್ಲಾ ಚಕ್ರಗಳು ಅಲೈನ್ಮೆಂಟ್ ಆಗಿದ್ದು ಇಂಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಅವರಿಗೆ ರಿಲೇಟೆಡ್ ಆರ್ಗನ್ಸ್ ಹೇಗಿರುತ್ತೆ ಅದು ವರ್ಕ್ ಆಗ್ತಿರೋದಿಲ್ಲ. ಮತ್ತೆ ವಾಟ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದೇ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇಟ್ ವಾಟ್ ದೇ ವಿಶ್ ಫಾರ್ ಇಟ್. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ನಾವ್ ಎಲ್ಲಿ ಯಾವ ಏರಿಯಾ ಮೇಲೆ ವರ್ಕ್ ಮಾಡ್ಬೇಕು ಮತ್ತೆ ಯಾವ್ದು ಇದಾಗಿದೆ, ಮತ್ತೆ ಸೈಕಾಲಜಿಕಲಿ ಇದು ಹೇಗಿರೋದ್ರಿಂದ ನಾವ್ ಇದಲ್ದೆ ನಾವೇನ್ ನೋಡ್ಕೋಬಹುದು ಅಂತಂದ್ರೆ, ಇವಾಗ ನಾವು ಆಲ್ರೆಡಿ ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ ಮತ್ತೆ ಹಿಪ್ನೋಥೆರಪಿ ಕಲ್ತಿರೋದ್ರಿಂದ ಸೊ ನಮ್ಗೆ ಇದೊಂದೇ ಅಲ್ಲ ಆಸ್ಪೆಕ್ಟ್. ಸಮಥಿಂಗ್ ಇಟ್ ಇಸ್ ಬ್ಲಾಕ್ ಸ್ಪಿರಿಚುಯಲಿ ನಾವು ಹೋಗದ ನಾವು ಪಾಸ್ಟ್ ಲೈಫ್ ಕನೆಕ್ಟ್ ಮಾಡ್ಕೊಂತ ರೂಟ್ ಕಾಸ್ ನೋಡ್ಕೋಬಹುದು. ಸೊ ಈ ರೂಟ್ ಕಾಸ್ ನೋಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ವೆನ್ ವಿ ಸಿ ಜಸ್ಟ್ ಅನಲೈಸ್ ಇಟ್, ನಾಟ್ ಓನ್ಲಿ ಸ್ಕ್ಯಾನ್. So we will get to know very broad perspective of what is our identity, ಮತ್ತೆ ಎಲ್ಲಿ ರೂಟ್ ಕಾಸ್ ಅನ್ನು ನಾವು ಐಡೆಂಟಿಫೈ ಮಾಡಿ ಯಾವ ಚಕ್ರದ ಮೇಲೆ, ದೆನ್ ವಿ ವಿಲ್ ಗೆಟ್ ಟು ನೋ. ಸೊ ನಾವು ಪ್ರೀ ಮತ್ತೆ ಪೋಸ್ಟ್ ಮಾಡ್ಕೊಂಡಾಗ ನಮ್ಗೊಂದು ಕಂಪ್ಲೀಟ್ ಐಡೆಂಟಿಫಿಕೇಶನ್ ಗೊತ್ತಾಗತ್ತೆ. ಸೊ ವೆನ್ ಯು ಡೂ, ನೀವ್ ಹೇಗಿರ್ತೀರಾ ಈಗ, ಅದಾದ್ಮೇಲೆ ನೀವ್ ಏನ್ ವರ್ಕೌಟ್ ಮಾಡ್ತೀರಾ ಫಾರ್ 21 days, ಆ 21 days ನೀವ್ ಏನಾದ್ರೂ ನಾವು ಇವಾಗ ಕಲ್ತಿರೋವಂಥದ್ದು ಟ್ರೀ ಥೆರಪಿ ಆಗಿರ್ಬೋದು, ಹಗ್ಗಿಂಗ್ ಅಲ್ಲಿ ಟು ರಿಲೀಸ್ ದ ನೆಗೆಟಿವ್ ಇಮೋಷನ್ಸ್. ಮತ್ತೆ ಯು ಕ್ಯಾನ್ ಡ್ರಿಂಕ್ ಗುಡ್ ಅಮೌಂಟ್ ಆಫ್ ವಾಟರ್ ವಿತ್ ಆಕ್ಚುಲಿ ವಾಟರ್ ಥೆರಪಿ ಬೈ ಗಿವಿಂಗ್ ಪಾಸಿಟಿವ್ ಅಫರ್ಮೇಶನ್ಸ್. ಅಂಡ್ ಈ ತರ ಸುಮಾರು ಒಂದು ನಮ್ಗೆ ಏನು ಇಂಪ್ಲಿಮೆಂಟ್ ಮಾಡ್ತೀವಿ ಆ 21 days ಸಾಧನೆಗಳಲ್ಲಿ. ನಾವು ಪೋಸ್ಟ್ ಆದ್ಮೇಲೆ ನಮ್ಗೆ ಆರಾ ಶೀಲ್ಡ್ ಹೆಂಗ್ ಕಂಪ್ಲೀಟ್ ಆಗಿ ಪ್ರೊಟೆಕ್ಟಿವ್ ಆಗಿರುತ್ತೆ, ಮತ್ತೆ ಆ ಎನರ್ಜಿ ಲೆವೆಲ್ಸ್ ಎಷ್ಟು ಇನ್ಕ್ರೀಸ್ ಆಗಿರುತ್ತೆ, ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನೋಡ್ಕೊಂತ ಹೋಗ್ಬೋದು. ಸೊ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಎವ್ರಿ ಒನ್. ನಿಮ್ಮ ಹತ್ರ ಇವಾಗ ಆರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಬರೋರು ಏನ್ ಪ್ರಿಪೇರ್ಡ್ ಆಗಿ ಬರ್ಬೇಕು, ಆಮೇಲೆ ಯಾವ ಏಜ್ ಗ್ರೂಪ್ ಅವ್ರಿಗೆ ಮಾಡ್ಬೇಕು, ಯಾವ ಏಜ್ ಗ್ರೂಪ್ ಇಂದ ಯಾವ ಏಜ್ ಗ್ರೂಪ್ ತನಕ ಸೂಟಬಲ್ ಆಗಿರುತ್ತೆ ಮಾಡೋದಕ್ಕೆ? ಸೊ ಇದು ಹೇಗೆ ಅಂತಂದ್ರೆ, ಆರಾ ಸ್ಕ್ಯಾನ್ ಏಜ್ ಗ್ರೂಪ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 years ಇಂದ ಸ್ಟಾರ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಅವ್ರ ಎನರ್ಜಿ ಫೀಲ್ಡ್ ಆಗ್ಲೇ ತುಂಬಾ ಒಂದು ಪ್ರಭಾವಳಿಯನ್ನ ಕಾಣ್ತಾ ಹೋಗುತ್ತೆ. ಸೊ ಆಗ ನಮ್ಮ ಪ್ರಭಾವಳಿ ಹೆಂಗೆ ಗುರ್ತಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ಗೆ ಹೇಗೆ ಅಂತಂದ್ರೆ, ಅವರು ಒಂದು 21 days ಫುಲ್ ಪಾಸಿಟಿವ್ ಇರ್ತಾರೆ ಅನ್ಕೊಳ್ಳಿ, ಬಟ್ ಕೆಲವೊಂದು ಟೈಮಲ್ಲಿ ಇಮೋಷನಲಿ ಬ್ಲಾಕೇಜ್ ಆಗಿ ಏನಾದ್ರು ಒಂದು ಕಾರಣಾಂತರಗಳಿಂದ ಆದಾಗ ಆ ಕಾರಣಾಂತರಗಳಿಗೆ ಅವ್ರಿಗೆ ಗೊತ್ತಾಗಲ್ಲ, ಆ ಇಮೋಷನ್ಸ್ ತಡ್ಕೊಳಕ್ ಆಗಲ್ಲ. ಆ ಒಂದು ಪೀರಿಯಡ್ ಇರುತ್ತೆ ಅವ್ರಿಗೆ, ಸಮ್ ಇಮೋಷನಲ್ ಡೌನ್ ಆಗುತ್ತೆ, ಇದು ಅಪ್ ಆಗತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದಟ್. ಸೊ ನಾವ್ ಇಮೋಷನಲಿ ಬ್ರೇಕ್ಔಟ್ ಡೌನ್ ಆದಾಗ್ಲೂ ಅದಾದ್ಮೇಲೆ ನಾವ್ ಹೆಂಗ್ ಮೇಲೆ ಹೋಗ್ಬೇಕು, ಇವಾಗ ಕೆಲವೊಬ್ರಿಗೆ ಮೊನ್ನೆ ಒಂದು ರೀಸೆಂಟ್ ಆಗಿ ಕ್ಲೈಂಟ್ ಸಿಕ್ಕಿದ್ರು. ಸೊ ಅವರಲ್ಲಿ ಏನಪ್ಪಾ ಅಂತಂದ್ರೆ, ಅವ್ರು ತುಂಬಾ ಚೆನ್ನಾಗಿದ್ರು, ಒಂದು ಲವ್ ಫೇಲ್ಯೂರ್ ಆಗಿರೋದ್ರಿಂದ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಹಿ ಲಾಸ್ ದಟ್ ಪರ್ಸನ್. ಆಗ ಅವ್ರಿಗೆ ಇಮೋಷನಲಿ ತಡ್ಕೊಳಕ್ ಆಗಲ್ಲ, ಅದೊಂಥರ ಕಂಪ್ಲೀಟ್ ಬ್ರೇಕ್ ಡೌನ್ ಆಗಿರುತ್ತೆ. ಆ ಒಂದು ಸರ್ಟನ್ ಸಮ್ ಅದರ್ ಲವ್ ಬಂದು ಫಿಲ್ ಆದಾಗ ಅವ್ರಿಗೆ ಕಂಪ್ಲೀಟ್ಲಿ ಇಮೋಷನಲ್ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಬಟ್ ಆದ್ರೆ ಆ ಪೀರಿಯಡ್ ಇರುತ್ತೆ ಅಲ್ವಾ, ದೇ ಹ್ಯಾವ್ ಟು ಮ್ಯಾನೇಜ್ ಇಟ್. ಸೊ ಇದನ್ನೆಲ್ಲ ನಾವು ಹೇಗಾಗುತ್ತೆ ಅಂತಂದ್ರೆ, ಎಲ್ಲಾ ಏಜ್ ಗ್ರೂಪ್ ಅವ್ರು ತಗೋಬಹುದು, ಇನ್ಕ್ಲೂಡಿಂಗ್ ಟಿಲ್ 60 years, ಬಿಕಾಂದ್ರೆ ಅವರ ಪ್ರಭಾವಳಿಯನ್ನು ನೋಡ್ಕೊಳ್ಳೋದಕ್ಕೆ, ಮತ್ತೆ ಅವ್ರ ಇಮೋಷನಲಿ, ಫೈನಾನ್ಷಿಯಲಿ ಮತ್ತೆ ಸ್ಪಿರಿಚುವಲಿ ಯಾವ ಬ್ಲಾಕೇಜಸ್ ಇದೆ ಅಂತ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಇದು ಸರ್ಟನ್ಲಿ ಏನಕ್ಕೆ ಎಲ್ಲರಿಗೂ ಪ್ರಿಫರ್ ಆಗತ್ತೆ ಅಂತಂದ್ರೆ, ಮೇನ್ಲಿ ಅವರ ಹೆಲ್ತ್ ಚಾಲೆಂಜಸ್ ಏನಾದ್ರೂ ಫೇಸ್ ಮಾಡ್ತಿದ್ರೆ,
ಇದು ನಮ್ಮಲ್ಲಿ ಜಸ್ಟ್ ನಾಟ್ ಓನ್ಲಿ ದ ಸ್ಕ್ಯಾನ್ ಆಫ್ ಅನ್ ಅವರಾ ಬಟ್ ಆಲ್ಸೋ ದ ಆರ್ಗನ್ ಸ್ಟೇಟಸ್, ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ನರ್ವಸ್ ಸಿಸ್ಟಮ್ ಇರ್ಬೋದು, ಸೊ ಎಲ್ಲ ಗ್ಲ್ಯಾಂಡ್ ಸ್ಟೇಟಸ್ ಇರ್ಬೋದು. ಇದು ನೆಕ್ಸ್ಟ್ ಏನು 6 months ಡಿಫೆಕ್ಟ್ ಆಗುತ್ತೋ ಆ ಎನರ್ಜಿನೂ ತೋರಿಸ್ತಾ ಹೋಗುತ್ತೆ. ಸೊ ಆದ್ರಿಂದ ನಮ್ಗೆ ರೆಕ್ಟಿಫೈ ಆಗತ್ತೆ. ಸೊ ನಾವು ಆ ಏರಿಯಾಸ್ ಮೇಲೆ ವರ್ಕೌಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿದಾಗ ನಮಗೆ ಒಂದು ಕ್ಲಿಯರ್ ಐಡೆಂಟಿಫಿಕೇಶನ್ ಸಿಗೋದ್ರಿಂದ ನಾವು ಮೂವ್ ಆನ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಸೊ ಆದ್ರಿಂದ ನಾವು ಇದನ್ನ ಪ್ರಿವೆಂಟಿವ್ ಮಾಡ್ಕೋಬಹುದು. ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು. ಇವಾಗ ನಾವು ನಾರ್ಮಲಿ ನೋಡ್ಬೇಕಾದ್ರೆ ಎಷ್ಟೋ ಜನಗಳು ಡಯಾಬಿಟಿಸ್ ಅಲ್ಲಿ ನರಳ್ತಿದ್ದಾರೆ, ಇನ್ಕ್ಲೂಡಿಂಗ್ ಸ್ಮಾಲ್ ಚಿಲ್ಡ್ರನ್ಸ್. ಸೊ ಇವಾಗ ನಮ್ಗೆ ಏನಾದ್ರು ಇನ್ನ ಒಂದು ಬಿಕಾಸ್ ಆಫ್ ದ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಇದು ಇಂಪ್ಯಾಕ್ಟ್ಫುಲ್ ಆಗ್ತಿರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಈ ಟೆಸ್ಟ್ ಹೆಲ್ಪ್ ಮಾಡೋದು ಹೇಗೆ ಅಂತಂದ್ರೆ, ಈ ನೆಕ್ಸ್ಟ್ 6 months ಏನಾದ್ರೂ ಈ ತರ ಚಾಲೆಂಜಸ್ ಬರ್ತಿರೋದ್ರೆ ಅದು ಗುರುತಿಸುತ್ತೆ. ಸೊ ನಾವು ಅವಾಗ ಎಕ್ಸಸೈಸ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅದ್ರ ತಗೊಳ್ಳೋದ್ರಿಂದ ನಾವು ಅದು ಪ್ರಿವೆಂಟ್ ಮಾಡ್ಬೋದು. ಏನ್ ಪ್ರಿಪೇರ್ಡ್ ಆಗಿ ಬರ್ಬೇಕು ನಿಮ್ಮ ಹತ್ರ ಆರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಬರೋರು? ಯಾವ ತರ ಬರ್ಬೇಕು, ಏನೇನ್ ಪ್ರಿಪರೇಷನ್ಸ್ ಇರ್ಬೇಕು ಅವ್ರಿಗೆ? ಓಕೆ, ಈಗ ಎಲ್ಲ ಒಂಥರ ಫ್ಯಾನ್ಸಿ ಇದಾರೆ ಹುಡುಗಿರು. ಅದಕ್ಕೆ ಹೇಳ್ಬೇಕು ಅಂತಂದ್ರೆ ನೆಕ್ ನೇಲ್ಸ್ ದೇ ವಿಶ್ ನಾಟ್ ಟು ಕಟ್ ಅಂತ. ಸೊ ಇವಾಗ ನಾವು ನೇಲ್ ಹಾರ್ಚ್ ಮಾಡ್ತಾರೆ, ಅವ್ರಿಗೆ ಕೆಲವೊಬ್ರು ಇರಲ್ಲ, ಬಟ್ ಇಟ್ ಇಸ್ ಮಸ್ಟ್ ಥ್ರೂ ಫಿಂಗರ್ ಪ್ರಿಂಟ್ಸ್ ನಾವು ತಗೊಳ್ಳೋದ್ರಿಂದ ಅವ್ರು ಪ್ರಿಪೇರ್ಡ್ ಆಗಿ ಏನ್ ಬರ್ಬೇಕು ಅಂತಂದ್ರೆ ನೇಲ್ಸ್ ಕಟ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಬಿ ವೆರಿ ಮಚ್ ವಿತೌಟ್ ಎನಿ ನೇಲ್ಸ್. ಸೊ ಅದೊಂದು ಇರಬೇಕು. ಮತ್ತೆ ಇವಾಗ ಯಾರಾದ್ರೂ ಆಲ್ಮೋಸ್ಟ್ ಹೇಗೆ ಪೀರಿಯಡ್ಸ್ ಇದ್ರೆ ನಾವು ಅವ್ರಿಗೆ ಸ್ಕ್ಯಾನ್ ಮಾಡಲ್ಲ. ಸೊ ಪೀರಿಯಡ್ಸ್ ಅವಾಯ್ಡ್ ಮಾಡ್ಕೊಂಡು ಲೈಕ್ ನೆಕ್ಸ್ಟ್ ಡೇ ಇಂದ ಬರ್ಬೋದು, ಪೀರಿಯಡ್ ಸ್ಟಾಪ್ ಆಗಿದ್ದರಿಂದ. ದಿಸ್ ಇಸ್ ಅ ಮಸ್ಟ್ ಪ್ರಿಪರೇಷನ್ ಫಾರ್ ಲೇಡೀಸ್. ಬಟ್ ಇದು ಎಲ್ಲಾರು ಮಾಡಿಸ್ಕೊಳ್ಬಹುದು. ಇದು ಒಂದು ಕೇರ್ ತಗೊಂಡ್ರೆ ಅದು ಎಲ್ಲರಿಗೂ ಮಾಡುವಂಥದ್ದು. ಇವಾಗ ನಿಮ್ಮ ಹತ್ರ ಸ್ಕ್ಯಾನಿಂಗ್ ಬರೋರ್ಗೆ ನೀವು ಯಾವ ತರ ಸ್ಕ್ಯಾನ್ ಮಾಡಿರಾ ಅಂತ ಹೇಳಿದ್ರ ಆಮೇಲೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಇಂದ. ಸೊ ಏನೇನ್ ರಿಪೋರ್ಟ್ಸ್ ಕೊಡ್ತೀರಾ? ಸೊ ಆಫ್ಟರ್ ಸ್ಕ್ಯಾನಿಂಗ್ ನೀವು ಯಾವ ತರ ಅವ್ರಿಗೆ ರೆಮಿಡೀಸ್ ಕೊಡ್ತೀರಾ? ಓಕೆ, ಸೊ ಇವಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಇದು ಸ್ಕ್ಯಾನಿಂಗ್ ಒಂದೇ ನಾವು ಮಾಡ್ತಿರ್ಲಿಲ್ಲ. ಫಸ್ಟ್ ನಾವು ಪ್ರೀ ಮತ್ತೆ ಪೋಸ್ಟ್ ಸ್ಕ್ಯಾನಿಂಗ್ ಮಾಡ್ತಿರ್ತಾರೆ. ಸೊ ಇವಾಗ ನಾವು ಸ್ಕ್ಯಾನ್ ಮಾಡ್ಬೇಕಾದ್ರೆ ನಾವು ಅವ್ರ ಚಕ್ರ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅನ್ನೋದು ನಾವು ಫಸ್ಟ್ ನೋಡ್ಕೋತೀವಿ. ಅಲೈನ್ಮೆಂಟ್ ಇದೆಯಾ, ಮತ್ತೆ ಅವ್ರ ಚಕ್ರದಲ್ಲಿ ಏನ್ ಡಿಫೆಕ್ಟ್ ಆಗಿದೆ, ಬ್ಲಾಕೇಜಸ್ ಏನಿದೆ ಅದಂತ ನೋಡ್ತೀವಿ. ಮತ್ತೆ ಅವ್ರ ಪ್ರಭಾವಳಿ, ನಮ್ಗೆ ಒಬ್ಬೊಬ್ರ ಪ್ರಭಾವಳಿ ಒಂದೊಂದ್ ತರ ಇರುತ್ತೆ. ಸೊ ಆ ಪ್ರಭಾವಳಿಯಲ್ಲಿ ಮೇನ್ ನಾವು ಚಾಯ್ಸ್ ಮಾಡೋದು ಏನಪ್ಪಾ ಅಂತಂದ್ರೆ ಅವರಲ್ಲಿ ಏನ್ ಲೂಪ್ ಹೋಲ್ಸ್ ಇದೆ, ಡಿಫೆಕ್ಟ್ಸ್ ಇದೆಯಾ, ಅಥವಾ ಹೆಂಗೆ ಅವರಲ್ಲಿ ಲೀಕ್ ಆಗಿದ್ರೆ ಯಾವ ಎನರ್ಜಿ ಲೀಕ್ ಆಗಿದೆ ಅನ್ನೋದು ನಾವು ಕಂಪ್ಲೀಟ್ ಆಗಿ ಐಡೆಂಟಿಫಿಕೇಶನ್ ಮಾಡ್ತೀವಿ. ಸಪೋಸ್ ಇಫ್ ದೇರ್ ಸ್ಟ್ರೆಸ್ ಲೆವೆಲ್ ಇಸ್ ಟೂ ಬ್ಯಾಡ್ ಅನ್ನೋದು ಆದಾಗ ಅವ್ರು ಹೇಗೆ ನಾವು ಹಿತಮತದಲ್ಲಿ ಪೀಸ್ಫುಲ್ ಮೆಡಿಟೇಷನ್ಸ್ ಆತರ ಎಲ್ಲ ನಾವು ಕ್ಯಾರಿ ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಎಷ್ಟು ಇಂಟೆನ್ಸಿಟಿ ಇಸ್ ಮೇನ್ ಇಂಪಾರ್ಟೆಂಟ್. ಎಲ್ಲರಿಗೂ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಬಟ್ ಯಾವ ಇಂಟೆನ್ಸಿಟಿ ಮತ್ತೆ ಯಾವ ಲೆವೆಲ್ ಅಲ್ಲಿ ಅವ್ರಿಗೆ ಎಫೆಕ್ಟ್ ಆಗಿದೆ ಅನ್ನೋದು ನಾವು ಗುರುತಿಸಬಹುದು. ಆ ಇಂಟೆನ್ಸಿಟಿ ಇದ್ದಾಗ ನಾವು ಎಷ್ಟು ಡೋಸೇಜ್ ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಎಷ್ಟು ಟೈಮ್ ಲಿಮಿಟ್ ಅಲ್ಲಿ ಅವ್ರಿಗೆ ಸುಧಾರಣೆ ನಾರ್ಮಲ್ ಫ್ರೇಮ್ ಬರೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾವು ಕೊಡೋ ಥೆರಪಿಸ್ ರೆಮಿಡೀಸು ಇರುತ್ತೆ. ಸೊ ಇದು ಒಂದೇ ಅಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಯಾರಿಗೆ ಇವಾಗ ಕಂಪ್ಲೀಟ್ಲಿ ಇಮೋಷನಲಿ ಬ್ಲಾಕ್ಡ್ ಆಗಿರ್ತಾರೆ, ಸೊ ಅವರಿಗೆ ನಾವು ಕೊಡುವಂಥದ್ದು ಡಿಫ್ರೆಂಟ್ ಥೆರಪಿಸ್ ಇರುತ್ತೆ. ಎಕ್ಸಾಂಪಲ್ ಗೋಯಿಂಗ್ ಟು ಹಗಿಂಗ್ ಫಾರ್ ಅ ಟ್ರೀ ಇರ್ಬೋದು, ಅವ್ರಿಗೆ ಪ್ರಶಾಂತವಾದ ಜಾಗವನ್ನು ಓಡಾಡ್ತಾ ಇರ್ಬೋದು, ಅಥವಾ ಗೋಯಿಂಗ್ ಫಾರ್ ಅ ವೆಕೇಶನ್. ಸೊ ಯಾವ್ದು ನಾವು ನೋಡಿದ್ರೆ ಡಿಫ್ರೆಂಟ್ ಕೇಸಸ್ ಅನಲೈಸ್ ಮಾಡ್ತಾ ಹೋಗ್ಬೋದು. ಅಂಡ್ ಇಟ್ ಇಸ್ ಆಕ್ಚುಲಿ ನಾಟ್ ಇನ್ ಜನರಲ್, ಬಟ್ ಇಟ್ ಇಸ್ ಆಕ್ಚುಲಿ ಡಿಪೆಂಡಿಂಗ್ ಆನ್ ದ what is the root cause of the person, will be trying to give the remedy accordingly. ಇವಾಗ ನಿಮ್ಮ ಹತ್ರ ಸ್ಕ್ಯಾನಿಂಗ್ ಗೆ ಬರ್ತಾರೆ, ಸೊ ರಿಪೋರ್ಟ್ ಎಲ್ಲ ಕಂಪ್ಲೀಟ್ ಆಗಿ ಕೊಟ್ಟು ರೆಮಿಡಿ ಕೊಡ್ತೀರಾ. ಸೊ ಹೌ ಆಫನ್ ಅವರು ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿಸ್ಕೋಬೇಕು? ಹೌ ಆಫನ್ ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂತಂದ್ರೆ, ಫಸ್ಟ್ ಅವ್ರು ಬರ್ತಾರೆ ನಮ್ಮ ಹತ್ರ, ಜಸ್ಟ್ ವಾಟ್ ಇಸ್ ಅವ್ರು ಹೇಗಿರ್ತಾರೋ ಅವರು ಒಂದು ಇಮೋಷನಲ್ ಲೆವೆಲ್ ಆಗಿರ್ಬೋದು, ಫಿಸಿಕಲ್ ಲೆವೆಲ್ ಸ್ಟೇಟಸ್ ಆಗಿರ್ಬೋದು, ಎಲ್ಲ ಒಂದು ಅವ್ರು ಹೇಗಿದ್ದಾರೆ ಪ್ರಸ್ತುತ ಅದಷ್ಟೇ ನಾವು ಸ್ಕ್ಯಾನ್ ಮಾಡಿರ್ತೀವಿ. ಬಟ್ ಅವರು ಗುರ್ತಿಸ್ಕೊಂಡಾಗ, ಅವ್ರ ಐಡೆಂಟಿಫಿಕೇಶನ್ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತೆ, ಓಕೆ ನಾನು ಹೀಗಿದ್ದೀನಿ, ಈಗ ನನ್ನ ಒಂದು ಎಲ್ಲಿ ಏರಿಯಾ ಗೊತ್ತಾಗಿದೆ, ನನ್ಗೆ ಗುರ್ತಿದೆ, ಸೊ ಐ ನೀಡ್ ಟು ವರ್ಕ್ ಆನ್ ಅನ್ನೋದ್ರ ಇರುತ್ತೆ. ಬಟ್ ಅವರು ಒಂದು 21 days ಆಫ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ಲಿ 100% ಅವರಿಗೆ ಆ ಒಂದು ಚೇಂಜಸ್ ಕಾಣ್ತಿರುತ್ತೆ. ಬಟ್ ಇಟ್ ಆಕ್ಚುಲಿ ಒಂದು ನಾವು ಹೇಗೆ ಹೇಳ್ತೀವಲ್ವಾ, ನಮ್ಗೆ ಕಣ್ಣಿಗೆ ಕಾಣಲ್ಲ ಪ್ರಭಾವಳಿ ಅಲ್ವಾ, ನಮ್ಮಲ್ಲಿ ಇರುತ್ತೆ ಪ್ರಭಾವಳಿ, ಬಟ್ ಅದು ನಮಗೆ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ ಅಲ್ವಾ. ಬಟ್ ಈ ಡಿವೈಸ್ ಬಯೋವೆಲ್ ಟೆಕ್ನಾಲಜಿ ಏನಿದೆ ಅದನ್ನ ನಮ್ಗೆ ನೋಡ್ಸುತ್ತೆ ಅಲ್ವಾ. ಸೊ ಇದರಿಂದ ನಮ್ಗೆ ಏನಾಗತ್ತೆ, ಸೊ ನಾವು ಪ್ರೀ ಹೇಗಿದ್ವಿ ಮತ್ತೆ ಪೋಸ್ಟ್ ಹೇಗೆ ಆಗಿರ್ತೀವಿ ಅನ್ನೋದು ನಾವು ಎನರ್ಜಿ ಲೆವೆಲ್ ನಾವು ಕಣ್ ಮುಖಾಂತರ ನೋಡಬಹುದು. ದಟ್ ಇಸ್ ವಾಟ್ ಇಟ್ ಈಸ್. ಅಂಡ್ ನಮ್ ಎಷ್ಟು ಚೇಂಜಸ್ ಆಗಿದ್ದೀರಿ ಅನ್ನೋದು ನೋಡ್ಕೊಳ್ಳೋದೆ ದ ಚೇಂಜ್, ದ ಬೆಸ್ಟ್ ವರ್ಷನ್ ಆಫ್ ಯು, ಲೈಕ್ ವಾಟ್ ಯು ಆರ್ ನೌ, ಇಟ್ಸ್ ಲೈಕ್ 1.0
Next, after your 21 days of journey with all whatever the things you wanted to transform, and next after 21 days you will be next version of you, right? Okay. So ಯಾರನ್ನ ಯಾರು ಕಂಪೇರ್ ಮಾಡ್ಕೊಳ್ಳೋದಲ್ಲ, they become the best version of yourself, and that's what this horror scan shows about it. ಈಗ ರೆಮಿಡೀಸ್ ಬಗ್ಗೆ ಎಲ್ಲ ಹೇಳಿದ್ರಿ ನೀವು. ಸೊ ನೆಕ್ಸ್ಟ್ ಇವಾಗ ಒಂದು ಸೆಷನ್ ಬಂದ್ರೆ ಮಿನಿಮಮ್ ಎಷ್ಟೊತ್ತು ಅವ್ರು ಸ್ಪೆಂಡ್ ಮಾಡ್ಬೇಕಾಗತ್ತೆ, ಎಷ್ಟೊತ್ತಾಗತ್ತೆ ಒಂದು ಸೆಷನ್? ಸೊ ಯೂಶಲಿ ಒಂದ್ ಸೆಷನ್ಗೆ ನಾವು ಫಸ್ಟ್ ಇವಾಗ ಏನ್ ಸ್ಕ್ಯಾನ್ ಮಾಡ್ತೀವಿ ಅದು 15 to 20 minutes ಅಲ್ಲಿ ಮುಗ್ದೋಗುತ್ತೆ. ಸೊ ಬಟ್ ನಾವು ಸೊಲ್ಯೂಷನ್ಸ್, ರೆಮಿಡೀಸ್ ಮತ್ತೆ ಕನ್ಸಲ್ಟೇಷನ್ ಅಲ್ಲಿ ಅವ್ರು ಹೇಗೆ ನೆಕ್ಸ್ಟ್ ಆ ಹಾರನ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಅವ್ರ ಎನರ್ಜಿ ಬೂಸ್ಟರ್ಗೆ, ಅದೆಲ್ಲ ನಾವು ರೆಮಿಡೀಸ್ ಮುಖಾಂತರ ಕೊಡ್ತಾ ಹೋಗ್ತೇವೆ. ಸೊ ಇದು ಆಲ್ಮೋಸ್ಟ್ ನಮ್ಗೆ ಹೇಗಾಗುತ್ತೆ ಅಂತಂದ್ರೆ ಅಪ್ ಟು 1 hour ತಗೊಳುತ್ತೆ. ಸೊ ಇದ್ರಲ್ಲಿ ನಮ್ಗೆ ಕೆಲವೊಬ್ರದ್ದು ಆಲ್ಮೋಸ್ಟ್ ನಾವ್ ಹೇಳಿರ್ತೀವಲ್ವಾ 21 days ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಆಕ್ಚುಲಿ, ಅಂಡ್ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ಸ್ ಅಂಡ್ ಹೌ ದೇ ಆರ್. ಸೊ ನಮಗೆ ಮಿನಿಮಮ್ ನಾವು ಒಂದು 21 days ನಾವು ಏನ್ ಚಾಲೆಂಜ್ ತಗೊಂಡಿರ್ತೇವಿ ಅದ್ರಲ್ಲಿ ಆಲ್ಮೋಸ್ಟ್ ನಾವು ಮೆಡಿಟೇಷನ್ಸ್ ಎಲ್ಲ ಇನ್ವಾಲ್ವ್ ಮಾಡಿರ್ತೀರಿ. ಇಟ್ಸ್ ಅ ಡೈನಮಿಕ್ ಮೆಡಿಟೇಷನ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ಲಿ ಇಂಪ್ಯಾಕ್ಟ್ಫುಲ್ ಅಂಡ್ ಇಂಟೆನ್ಸಿಫೈ ಫಾರ್ ಅನ್ ಅವರ್ ಶಿಫ್ಟ್ಗೆ. ಅದಾದಲ್ದೆ ನಾವು ಹೇಗೆ ನಮ್ಮ ಬಾಡಿಯಲ್ಲಿ ಹೊರದಲ್ಲಿ ಕಾಣಿಸ್ಕೊಳ್ದೇ ಇದ್ರು ಲೈಕ್ ಅವ್ರು ತುಂಬಾ ಸಫರ್ ಮಾಡ್ತಿರ್ತಾರೆ. ಸೊ ಅಂತ ಒಂದು ಪ್ರಾಬ್ಲಮ್ಸ್ ಅನ್ನ ನಾವು ರೆಕ್ಟಿಫೈ ಮಾಡಿ ರೂಟ್ ಕಾಸ್ ಮಾಡಿದ್ರೆ ಅಂದ್ರೆ ಪಾಸ್ಟ್ ಲೈಫ್ ರೆಗ್ರೆಷನ್ಸ್ ಅಲ್ಲಿ ಈ ಥೆರಪಿಯಲ್ಲಿ ನಾವು ಒಂದು ರೂಟ್ ಕಾಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಕೆಲವೊಂದು ಪ್ರಾಬ್ಲಮ್ಸ್ ಹೇಗಾಗಿರುತ್ತೆ ಅಂದ್ರೆ ನಾ ಹೇಳಿದೆ ಆಗ್ಲೇ, ಇಮೋಷನಲಿ ಡಿಸ್ಟರ್ಬ್ ಆಗಿರ್ತಾರೆ, ಮತ್ತೆ ಕೆಲವೊಬ್ರನ್ನ ಕಲ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನಾಗತ್ತಿರುತ್ತೆ ಅಂತಂದ್ರೆ ಸುಮಾರು ಒಂದು ವರ್ಷ ಆಗಿದ್ರು ಅವರು ಇಮೋಷನಲಿ ಕಂಪ್ಲೀಟ್ಲಿ ಡ್ರೈನ್ ಆಗಿರ್ತಾರೆ, ಅದರಿಂದ ಹೊರಗಡೆ ಬರಕ್ ಆಗ್ತಿರಲ್ಲ. ಆ ನೋವು, ಒಂದು ಆತಂಕ ಅವರಲ್ಲಿ ಕಾಡ್ತಿರುತ್ತೆ. ಸೊ ಆಗ ಅವರಿಗೆ ನಾವ್ ಹೇಗ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಸೋಲ್ ಕಮ್ಯುನಿಕೇಶನ್ ಇರುತ್ತೆ ಅಲ್ವಾ, ಅವ್ರು ಯಾವ ರೀತಿಲಿ ಇಂಪ್ಯಾಕ್ಟ್ಫುಲ್ ಆಗಿರ್ತಾರೆ ಆ ಒಂದು ಕಮ್ಯುನಿಕೇಶನ್ ಮುಖಾಂತರ ಅದನ್ನ ಇಮೋಷನ್ಸ್ ಅನ್ನ ನಾವು ರಿಲೀಸ್ ಮಾಡ್ತಾ ಹೋಗಿರ್ತೇವೆ. ಸೊ ಇದೊಂದು ಅಲ್ದೆ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಎಲ್ಲಾ ಥೆರಪೀಸ್ ಮುಖಾಂತರನೇ ಅವ್ರಿಗೆ 21 days ಅಲ್ಲಿ ನಾವು ಆಲ್ಮೋಸ್ಟ್ ನಾವು ಚಾಲೆಂಜ್ ಅನ್ನ ನಾವು ರಿಲೀಸ್ ಮಾಡೋದಕ್ಕೆ ನೋಡ್ತೀವಿ. ಅಂಡ್ ಅವ್ರು ನಮ್ಮಲ್ಲೂ ಟಚ್ ಅಲ್ಲಿ ಇರ್ತಾರೆ. ಸೊ ಹೇಗೆ ಅಂತಂದ್ರೆ ಏನೇ ಆಗಿದ್ರು ನಾವು ಅವರು ಹೇಗ್ ಪ್ರೋಗ್ರೆಸ್ ಮಾಡ್ತಿದ್ದಾರೆ, ಮತ್ತೆ ಹೆಂಗೆ ನಾವು ಅವರು ವೆದರ್ ದೇ ಆರ್ ಕಂಪ್ಲೀಟ್ಲಿ ಎನಿವೇಸ್ ದೇ ಬ್ಲಾಕ್ಡ್ ಅಥವಾ ಅವ್ರು ಹೆಂಗ್ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಟಚ್ ಅಲ್ಲಿ ಇರ್ತೀವಿ. ಅಂಡ್ ಡಿಪೆಂಡಿಂಗ್ ಆನ್ ಪರ್ಸನ್ ಟು ಪರ್ಸನ್ ಅವರಿಗೆ ಸಮಟೈಮ್ಸ್ 3 months ಆಗ್ಬೋದು, ಅಥವಾ ಸಮಟೈಮ್ಸ್ ಇಟ್ ಮೈಟ್ ಟೇಕ್ 4 months ಆಗ್ಬೋದು. ಬಟ್ ಎವ್ರಿ ಸೋಲ್ ಹ್ಯಾಸ್ ಅ ಡಿಫರೆಂಟ್ ಜರ್ನಿ. ಬಟ್ ಇಟ್ಸ್ ಗುಡ್ ದಟ್ ಐ ಹ್ಯಾವ್ ಸೀನ್ ಮ್ಯಾಕ್ಸಿಮಮ್ ಲೈಫ್ಸ್ ಚೇಂಜ್ಡ್ ಇನ್ ಜಸ್ಟ್ 21 days. ಓಕೆ, ನಿಮ್ಮ ಹತ್ರ ಏನೇನ್ ಸಮಸ್ಯೆ ಇದ್ದವರು ಹಾರರ್ ಸ್ಕ್ಯಾನಿಂಗ್ ಗೆ ಬರ್ಬೋದು? ಓಕೆ, ನಮ್ಮಲ್ಲಿ ಹಾರರ್ ಸ್ಕ್ಯಾನಿಂಗ್ ಫಸ್ಟ್ ಆಫ್ ಆಲ್ ಒಂದು ಎನರ್ಜಿ ಲೆವೆಲ್ಸ್ ನಾವು ನೋಡ್ಕೊಳ್ಳೋದಕ್ಕೆ ಬರ್ಬೋದು. ಅಂಡ್ ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂತಂದ್ರೆ ಆರೋಗ್ಯದಲ್ಲಿ ಸುಮಾರು ಎಲ್ಲ ಎಂತರ ಮೆಡಿಟೇಷನ್ ಮಾಡ್ತಿರ್ತಾರೆ, ಎಲ್ಲ ಯೋಗ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಬಟ್ ಆದ್ರೆ ಅವ್ರಿಗೆ ಎನರ್ಜಿ ಕಂಪ್ಲೀಟ್ ಆಗಿ ರಿಸರ್ವ್ ಆಗಿರಲ್ಲ, ನೋಡ್ಬೋದು. ಅವ್ರು ತುಂಬಾ ಡ್ರೈನ್ ಆಗುತ್ತೆ, ಸುಮ್ನೆ ಹಂಗೆ ಹೋಗಿ ಈ ಕಡೆ ಬಂದಾಗ ತುಂಬಾ ಸುಸ್ತಾಗ್ಬಿಡ್ತಾರೆ. ಅದು ಏನಕ್ಕೆ ಅಂತ ನೋಡ್ಕೋಬಹುದು, ಅದು ಒಂದು ಹಾರರ್ ಸ್ಕ್ಯಾನಿಂಗ್ ಗೆ. ಆಮೇಲೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಒಂದು ಸಮಸ್ಯೆಗಳು ಎಲ್ಲ ಅವ್ರಿಗೆ ತುಂಬಾ ಖುಷಿಯಾಗೇ ಇರ್ತಾರೆ, ಬಟ್ ಆದ್ರೆ ಅವ್ರಿಗೆ ರೂಟ್ ಕಾಸ್ ಐಡೆಂಟಿಫೈ ಮಾಡ್ಕೊಳಕ್ ಆಗಲ್ಲ. ಕೆಲವೊಬ್ರು ಗರ್ಭಿಣಿಯರು ಇರ್ಬೋದು. ಸೊ ಇವಾಗ ಅವ್ರಿಗೆ ಆರೋಗ್ಯಕರವಾಗಿರ್ತಾರೆ, ಬಟ್ ಆದ್ರೆ ಅವ್ರಿಗೆ ಏನು ನ್ಯಾಚುರಲ್ ಆಗಿ ಏನು ಸೊಲ್ಯೂಷನ್ಸ್ ಸಿಕ್ಕಿರಲ್ಲ. ಅವ್ರಿಗೆ ಏನ್ ಆಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ವಿ ಗೆಟ್ ಟು ಐಡೆಂಟಿಫೈ ದಿಸ್ ವೆದರ್ ದಿಸ್ ಆರಾ ಇಸ್ ಬ್ಯಾಲೆನ್ಸ್ಡ್, ಚಕ್ರ ಹೇಗೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿದೆಯಾ, ಅಥವಾ ಅವ್ರಿಗೆ ಇನ್ನ ಏನಾದ್ರೂ ಎನರ್ಜಿ ಲೆವೆಲ್ಸ್ ಏನಾದ್ರು ಕಡಿಮೆ ಆಗಿದೆ, ಇದೆಲ್ಲ ನೋಡ್ಕೋತೀವಿ. ಸೊ ಇದ್ರ ಮುಖಾಂತರ ಇದ್ರಲ್ಲಿ ರಿಸಾಲ್ವ್ ಆಗಿಲ್ಲದೆ ಇರೋದಂತದನ್ನ ನಾವು ಪಾಸ್ಟ್ ಲೈಫ್ ಮುಖಾಂತರ ನೋಡ್ಕೊಂಡು ಅಲ್ಲಿಂದ ರೂಟ್ ಕಾಸ್ ಅನ್ನು ನಾವು ಐಡೆಂಟಿಫೈ ಮಾಡಿ ಆ ಥೆರಪಿಯಿಂದ ರಿಸಾಲ್ವ್ ಮಾಡ್ತೀವಿ. ಇವಾಗ ನಿಮ್ಮನ್ನ ಕ್ಲೈಂಟ್ಸ್ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಸಿಗ್ತೀರಾ ನೀವು? ನಾನು ಟೈಮಿಂಗ್ಸ್ ಯಾವ ತರ ಇರುತ್ತೆ? ಓಕೆ, ನಂದು ಬಂದ್ಬಿಟ್ಟು ಕ್ಲೈಂಟ್ ಮೀಟ್ ಮಾಡ್ಬೇಕಂದ್ರೆ ಐ ವಿಲ್ ಬಿ ಅವೈಲೇಬಲ್ ಓನ್ಲಿ ಆನ್ ಸ್ಯಾಟರ್ಡೇಸ್ ಅಂಡ್ ಸಂಡೇಸ್. ಇಲ್ಲಿ ಅವ್ರು ನಮ್ಗೆ ಸಿಗ್ಬೇಕಂದ್ರೆ ವೈಟ್ ಫೀಲ್ಡ್ ಅಲ್ಲಿ ಚನ್ನಸಂದ್ರದಲ್ಲಿ ಸೋರ್ ಕ್ಷೇತ್ರ ಅಂತ, ಅಲ್ಲಿ ನಮ್ಮನ್ನ ಮೀಟ್ ಮಾಡ್ಬೋದು. ಓಕೆ, ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ಸಿಗ್ತೀರಾ ನೀವು? ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ಬೇಕಾಗತ್ತೆ. ಓಕೆ, ಓನ್ಲಿ ಆನ್ ವೀಕೆಂಡ್ಸ್? ಓನ್ಲಿ ಆನ್ ವೀಕೆಂಡ್ಸ್. ಓಕೆ, ಯಾ, ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್.